ಗವಿಸಿದ್ದೇಶ್ವರ ಇದ್ದಾನೆ ಅಂತ ಭಾವಿಸ್ಕೊಂಡು ಪೂಜ್ಯ ಅಭಿನವ ಗವಿಸಿದ್ದೇಶ್ವರರು ನಿಮ್ಮನ್ನೆಲ್ಲ ಆ ಭಾವನೆಯಿಂದ ನೋಡುವಂತಹ ಒಬ್ಬ ಮಾತೃ ಹೃದಯ ಅಂತಂದರೆ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು. ಅವರ ಬಗ್ಗೆ ನಾನು ಹೇಳುವಂಥ ಅಗತ್ಯ ಏನಾದರೂ ವಿನಯ ಇದ್ದಾರೆ. ಜ್ಞಾನದಲ್ಲಿ ಮಹಾಜ್ಞಾನ ಯಾರೇ ಇದ್ದಾರೆ ಇದರಿಂದ ಅವರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಅಂತೇಳಿ ಭಾವಿಸ್ಬಾರ್ದು. ಅವರ ಸಾನ್ನಿಧ್ಯ, ಅವರ ಮಾತು, ಅವರ ಪಕ್ಕದಲ್ಲೊಂದಿಷ್ಟು ಕುಳಿತರೆ ಸಾಕು, ನಮ್ಮಲ್ಲೆಲ್ಲ ಏನೋ ಒಂದು ಆಧ್ಯಾತ್ಮದ ಸಂಚಾರ ಉಂಟಾಗುವಂತಹ ಮಹೋನ್ನತ ವ್ಯಕ್ತಿತ್ವ ಪೂಜ್ಯ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರಲ್ಲಿ ಇದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅತ್ಯಂತ ಅಭಿಮಾನದಿಂದ ಅದನ್ನು ಹೇಳಬೇಕಾಗಿರುವಂಥದ್ದು. ಇವತ್ತು ಈ ಅವಿಂದ ಗವಿಸಿದ್ದೇಶ್ವರ ಮಠ ಇವತ್ತೆಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತಂದರೆ, ಪೂಜ್ಯರು ಇಲ್ಲಿ ಮೇಲೆ ಈ ಮಠ 100 ವರ್ಷಗಳ ಸಾಧನೆಯಲ್ಲಿ ಕೇವಲ 25 ವರ್ಷಗಳಲ್ಲಿ ಸಾಧನೆ ಮಾಡುವಂಥ ಕೆಲಸವನ್ನು ಪೂಜ್ಯರು ಅಂತಂದರೆ ಗವಿಸಿದ್ದೇಶ್ವರ ಪ್ರತಿರೂಪವಾಗಿ ನೀವು ನೋಡ್ತಾ ಇದ್ದೇನೆ ಅನ್ನುವಂಥ ಭಾವನೆಯನ್ನು ಹೇಳಿದರು. ಭಕ್ತನ ಹೃದಯವೇ ದೇವನ ಮಂದಿರ ಅಂತ ಹೇಳಿ ಭಾವಿಸಿ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲೇ ಪೂಜ್ಯ ಗವಿಸಿದ್ದೇಶ್ವರ ಇದ್ದಾನೆ ಅಂತ ಭಾವಿಸ್ಕೊಂಡು ಪೂಜ್ಯ ಅಭಿನವ ಗವಿಸಿದ್ದೇಶ್ವರರು ನಿಮ್ಮನ್ನೆಲ್ಲ ಆ ಭಾವನೆಯಿಂದ ನೋಡುವಂತಹ ಒಬ್ಬ ಮಾತೃ ಹೃದಯ ಅಂತಂದರೆ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು. ಅವರ ಬಗ್ಗೆ ನಾನು ಹೇಳುವಂಥ ಅಗತ್ಯ ಇಲ್ಲ. ಸರಳತೆಯಲ್ಲೇನಾದರೂ ಸರಳ ಇದ್ದಾರೆ, ವಿನಯದಲ್ಲೇನಾದರೂ ವಿನಯ ಇದ್ದಾರೆ, ಜ್ಞಾನದಲ್ಲಿ ಮಹಾಜ್ಞಾನ ಯಾರೇ ಇದ್ದಾರೆ ಇದರಿಂದ ಅವರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಅಂತೇಳಿ ಭಾವಿಸ್ಕೋಬೇಕಾಗಿರುವಂತಹದ್ದು. ಅವರ ಸಾನ್ನಿಧ್ಯ, ಅವರ ಮಾತು, ಅವರ ಪಕ್ಕದಲ್ಲೊಂದಿಷ್ಟು ಕುಳಿತರೆ ಸಾಕು, ನಮ್ಮಲ್ಲೆಲ್ಲ ಏನೋ ಒಂದು ಆಧ್ಯಾತ್ಮದ ಸಂಚಾರ ಉಂಟಾಗುವಂತಹ ಮಹೋನ್ನತ ವ್ಯಕ್ತಿತ್ವ ಪೂಜ್ಯ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರಲ್ಲಿ ಇದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅತ್ಯಂತ ಅಭಿಮಾನದಿಂದ ಅದನ್ನು ಹೇಳಬೇಕಾಗಿರುವಂಥದ್ದು. ಇವತ್ತು ಈ ಅವಿಂದ ಗವಿಸಿದ್ದೇಶ್ವರ ಮಠ ಇವತ್ತೆಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತಂದರೆ, ಪೂಜ್ಯರು ಇಲ್ಲಿ ಮೇಲೆ ಈ ಮಠ 100 ವರ್ಷಗಳ